ನಮಸ್ಕಾರ ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಗೋಲ್ಡನ್ ಟೈಮ್ ಬಂದಾಯಿತು. ಗುರುಬಲ ಕೂಡ ನಿಮ್ಮ ರಾಶಿಗೆ ಪೂರ್ಣವಾಗಿ ಪ್ರಾರಂಭವಾಗಿದೆ. ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಚೆನ್ನಾಗಿ ಮೂಡಿಬರುತ್ತೆ, ಕೆಲಸ ಕಾರ್ಯಗಳಿಂದ ನೀವು ಯಾವ ರೀತಿ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವರು ಗುರುಬಲ ಇದ್ದರೂ ಕೂಡ ನನ್ನ ಜೀವನ ಸಾಮಾನ್ಯವಾಗೇ ಇದೆ, ಏನೂ ಅಂತಹ ಅದ್ಭುತ ನಡೆದಿಲ್ಲ, ನನಗೆ ಇನ್ನೂ ಪರಿಪೂರ್ಣವಾಗಿ ಅದನ್ನು ಪಡೆದುಕೊಳ್ಳಲಾಗುತ್ತಿಲ್ಲ ಅಂತ ಹೇಳ್ತಾರೆ. ಅಂತಹವರಿಗೆ ಈ ವಿಡಿಯೋ ಬಹಳ ಮುಖ್ಯ, ತಪ್ಪದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನಿಮಗೆ ಪರಿಪೂರ್ಣವಾಗಿ ಗುರುಬಲ ಸಿಗಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಲು ಮರೆಯಬೇಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಗುರುಬಲ ಇದ್ದರಷ್ಟೇ ಸಾಕಾಗಲ್ಲ, ಗುರುವಿನ ಅನುಗ್ರಹವು ಅಂದರೆ ಗುರುವಿನ ಆರಾಧನೆ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಗುರು ಗ್ರಹ ವೃಷಭ ರಾಶಿಯವರಿಗೆ ಯಾರು ಅಂದರೆ ಅಷ್ಟಮ ಹಾಗೂ ಲಾಭಾಧಿಪತಿ, 8 ಹಾಗೂ 11ನೇ ಮನೆಯ ಅಧಿಪತಿ ಆಗಿರ್ತಾನೆ. ನೀವು ವೃಷಭ ರಾಶಿಯವರಾಗಿದ್ದರೆ ಈಗ ನಿಮಗೆ ಗುರುಬಲ ಇರುವುದರಿಂದಾಗಿ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಬರಬೇಕು. ಅಂದರೆ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ರೂ ಚಿಕ್ಕ ಪುಟ್ಟ ಔಷಧಿ ತೆಗೆದುಕೊಂಡ ತಕ್ಷಣ ವಾಸಿಯಾಗಬೇಕು. ಹಾಗೆ ಆಗ್ತಾ ಇಲ್ಲ, ಮೇಲಿಂದ ಮೇಲೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀರಾ, ಅಥವಾ ನೀವು ಅಂದುಕೊಂಡ ಮಟ್ಟಕ್ಕೆ ಆರೋಗ್ಯ ಸರಿ ಹೋಗ್ತಾ ಇಲ್ಲ, ಇನ್ನೂ ಸ್ವಲ್ಪ ಗುರುಬಲ ಚೆನ್ನಾಗಿ ಕೆಲಸ ಮಾಡಿದರೆ ಆರೋಗ್ಯ ಸರಿ ಹೋಗ್ತಿತ್ತೇನೋ ಎನ್ನುವ ಅನುಮಾನವಿದ್ದರೆ ನೀವು ಯಾವ ರೀತಿಯಲ್ಲಿ ಗುರುವಿನ ಆರಾಧನೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ವೃಷಭ ರಾಶಿಗೆ ಗುರುಬಲ ಮೇ 14, 2025ರಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರವಾಗಿದೆ. ಇದೇನು ನಮ್ಮ ರಾಶಿಯಿಂದ ಇನ್ನೊಂದು ರಾಶಿಗೆ ಗುರು ಹೋದರೆ ನಮಗೆ ಗುರುಬಲ ಇದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಹೌದು. ಈ ಸಂಚಾರದಿಂದಾಗಿ ಗುರುವಿನ ದೃಷ್ಟಿ ವೃಷಭ ರಾಶಿಯವರ ಮೇಲೆ ಬಿದ್ದಿದೆ. ಈ ಸಂಚಾರದಿಂದಾಗಿ ವೃಷಭ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭವಾಗಿದೆ. ಹಾಗೆ ವೃಷಭ ರಾಶಿಯವರ ಜೀವನದಲ್ಲೂ ಕೂಡ ಅಭಿವೃದ್ಧಿ ಎನ್ನುವಂಥದ್ದು ಆಗುತ್ತೆ. ಈ ಒಂದು ಸಂಚಾರದಿಂದ ಆಗುವಂತಹ ಬದಲಾವಣೆಗಳು ಯಾವ ವಿಚಾರದಲ್ಲಾಗುತ್ತೆ ಅಂದರೆ ಮುಖ್ಯವಾಗಿ ಮದುವೆ ಆಗುವಂಥದ್ದು, ಕೌಟುಂಬಿಕ ಜೀವನ, ಗಂಡ ಹೆಂಡತಿ ನಡುವೆ ಇರುವಂತಹ ಸಂಬಂಧ, ಆರೋಗ್ಯ ಸಮಸ್ಯೆಗಳು, ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ, ಹಣಕಾಸಿನ ವಿಚಾರಗಳು, ಒಂದು ವಾಹನ ಖರೀದಿ ಯೋಗ, ಹಾಗೆ ಭೂಮಿ ಮತ್ತು ಮನೆ ಖರೀದಿಸುವಂತಹ ಯೋಗಗಳು ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಬಂದಿದೆ. ಅದು ಹೇಗೆ ಬರುತ್ತೆ, ಅದು ಯಾವಾಗ ಬರುತ್ತೆ, ಯಾವ ಟೈಮಲ್ಲಿ ಇರುತ್ತೆ ಅಂತ ಹೇಳಿ ತಿಳಿಸಿಕೊಡ್ತೀನಿ. ಇನ್ನು ವೃಷಭ ರಾಶಿಯವರ ಬಗ್ಗೆ ನೋಡುವುದಾದರೆ, ವೃಷಭ ರಾಶಿಯವರು ಮನಸ್ಸಿನಲ್ಲಿ ಎಷ್ಟೇ ನೋವನ್ನಿಟ್ಟುಕೊಂಡಿದ್ರು ಕೂಡ ಆ ಎಲ್ಲ ನೋವನ್ನು ನುಂಗಿಕೊಂಡು ನಾನು ನನ್ನವರು ಅಂತ ಹೇಳಿ ಎಲ್ಲರನ್ನ ನಗಿಸಿಕೊಂಡು ಓಡಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ರಾಶಿ. ನೀವು ಇದುವರೆಗೂ ಎಷ್ಟು ನೋವುಗಳನ್ನು ಅನುಭವಿಸಿದ್ದೀರಾ, ಈಗ ನೋವನ್ನೆಲ್ಲ ಮರೆಯುವಂತಹ ಸಮಯ ಬಂದಿದೆ. ವೃಷಭ ರಾಶಿಯವರು ಜ್ಞಾನವಂತರಾಗಿರ್ತೀರಾ, ಒಂದಷ್ಟು ವಿಷಯಗಳನ್ನು ತಿಳಿದಿರುತ್ತೀರಾ, ಇನ್ನಷ್ಟು ವಿಚಾರಗಳನ್ನು ಕೂಡ ಕಲಿಯುವಂತಹ ಯೋಗ ನಿಮಗೆ ಬಂದಿದೆ. ನೀವು ಎಷ್ಟು ಶಾಂತರಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಮೊದಲೇ ಶಾಂತ ಸ್ವಭಾವದವರಾಗಿರ್ತೀರಾ, ತುಂಬ ಗುಣಮಟ್ಟದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ. ಹಾಗೆ ನೀವು ಪರರಿಗೆ ಸಹಾಯ ಮಾಡುವಂತಹ ಬುದ್ಧಿಯಿಂದ ನಿಮಗೆ ಇನ್ನಷ್ಟು ಲಾಭವಾಗುವಂತಹ ಸಾಧ್ಯತೆ ಇದೆ. ಒಂದು ವಿಚಾರಶೀಲ ಮನೋಭಾವನೆ ನಿಮ್ಮದು, ಯಾವುದನ್ನು ಕೂಡ ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳುವಂಥವರಲ್ಲ, ಚೆನ್ನಾಗಿ ವಿಚಾರ ಮಾಡಿ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಖಂಡಿತವಾಗಲೂ ಇರುತ್ತೆ. ಹಾಗೆ ವಿಲ್ ಪವರ್ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡುವುದೇ ಇಲ್ಲ. ಹಾಗೆ ಯಾರನ್ನು ತಿರಸ್ಕರಿಸದೆ ಎಲ್ಲರ ಜೊತೆ ಒಂದಾಗಿ ಹೋಗುವಂತಹ ಮುಂದುವರಿಸಿಕೊಂಡು ಹೋದರೆ ಇದರಿಂದ ಖಂಡಿತವಾಗಲೂ ಕೂಡ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಜ್ಞಾನವನ್ನು ಬಹಳ ಪಡೆದುಕೊಂಡಿರ್ತೀರಾ, ಆ ಜ್ಞಾನವನ್ನು ಹಂಚುವಂತಹ ಗುಣ ಕೂಡ ನಿಮ್ಮಲ್ಲಿರುತ್ತೆ. ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಿ ನೀವು ಇನ್ನಷ್ಟು ಎತ್ತರಕ್ಕೆ ಏರುವಂತಹ ಅವಕಾಶ ಬರುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹವರು ಮಾಡಿರುವಂತಹ ತಪ್ಪುಗಳನ್ನು ಬೇಗ ನೀವು ಗ್ರಹಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗೆ ಕೆಲವೊಮ್ಮೆ ನಿಮ್ಮ ಕೋಪದಿಂದ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ರಾಶಿ ನಿಮ್ಮದು. ಹಾಗೆ ವೃಷಭ ರಾಶಿಯವರು ಏಕಾಂತ ಪ್ರಿಯರಾಗಿರುತ್ತಾರೆ. ಇನ್ನು ಧನ ಲಾಭ ಕೂಡ ಆಗುತ್ತೆ. ಇದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆಯಾಗುತ್ತೆ. ಅಂದರೆ ನೀವೇನಾದರೂ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ಪ್ರಮೋಷನ್ ಆಗುವ ಸಾಧ್ಯತೆ ಇದೆ. ಹಾಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆಗಳು ಬರ್ತಾ ಇದ್ರೆ ಆ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಪೂರ್ಣಗೊಳ್ಳುತ್ತೆ.
ಹಾಗೆ ಕೆಲಸದಲ್ಲಿ ಕೂಡ ನೀವು ಒಂದಷ್ಟು ಲಾಭವನ್ನ ನೋಡಬಹುದು. ಭೂಮಿ ಖರೀದಿಯಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ. ಹಾಗೆ ದುಂದು ವೆಚ್ಚ ಜಾಸ್ತಿಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಅವಘಡವಾಗುವಂತಹ ಸಾಧ್ಯತೆ ಇದೆ. ಯಾವುದೇ ಒಂದು ಬೆಂಕಿ ಅಥವಾ ಬಿಸಿ ಇರುವಂತಹ ಸ್ಥಳಕ್ಕೆ ಹೋದಾಗ ಸಣ್ಣ ಪುಟ್ಟ ಅವಘಡ ಆಗುವ ಸಾಧ್ಯತೆ ಇದೆ. ಅಡುಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೈ ಸುಟ್ಟುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಬಹಳ ಎಚ್ಚರದಿಂದಿರಿ. ಸಹೋದರ ಅಥವಾ ಸಹೋದರಿಯ ಜೊತೆ ಜಗಳವಾಗುವಂತಹ ಸಾಧ್ಯತೆ ಇದೆ. ವೃಷಭ ರಾಶಿಯವರಿಗೆ ಒಂದು ಜಗಳ ಕದನದಿಂದಾಗಿ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹಾಗೆ ನೀವೇನಾದರೂ ಅಭಿವೃದ್ಧಿಯಾಗಬೇಕು ಅಂತ ಯಾವುದಾದ್ರೂ ದಾರಿಯಲ್ಲಿ ಹೊರಟಿದ್ರೆ ಆ ಒಂದು ದಾರಿಗೆ ಅಡೆತಡೆ ಮಾಡುವಂಥವರು, ಕಲ್ಲು ಹಾಕುವಂಥವರು ಬಹಳಷ್ಟು ಜನ ಇರ್ತಾರೆ. ಮೇ 14ರಿಂದ ನಿಮಗೆ ಗುರುಬಲ ಪ್ರಾರಂಭವಾಗಿರುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಆತಂಕ ಹಾಗೆ ಸಣ್ಣ ಪುಟ್ಟ ವ್ಯತ್ಯಾಸ ಕಂಡುಬರುತ್ತೆ. ಮುಖ್ಯವಾಗಿ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದೆ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಿರ್ತಾರೆ. ಅದಕ್ಕೆ ಮೂಲ ಕಾರಣ ಅವರ ಜಾತಕವನ್ನ ನೋಡಿ ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ಯಾವ ಕೆಲಸವನ್ನ ಮಾಡಿದರೆ ಸಕ್ಸಸ್ ಆಗ್ತೀನಿ, ಅವರ ಗಂಡ ಹೆಂಡತಿ ಜೀವನ ಚೆನ್ನಾಗಿರುವುದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅವರ ಜಾತಕದಲ್ಲಿ ನೋಡಿ ಪರಿಹಾರವನ್ನ ಕಂಡುಕೊಂಡಿರ್ತಾರೆ. ಹಾಗೆ ವೃಷಭ ರಾಶಿಯವರಿಗೂ ಕೂಡ ಗುರುಬಲವನ್ನ ಅಭಿವೃದ್ಧಿಪಡಿಸಿಕೊಳ್ಳಲು ಒಂದು ಪರ್ವ ದಿನವಿದೆ. ಆ ದಿನದಂದು ಗುರುವಿನ ಆರಾಧನೆಯನ್ನ ಮಾಡಿದರೆ ನಿಮ್ಮ ಕಾರ್ಯಗಳೆಲ್ಲ ಜಯವಾಗುತ್ತೆ, ಯಶಸ್ಸು ಸಿಗುತ್ತೆ, ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಆ ದಿನ ಯಾವುದು ಅಂದರೆ ಜುಲೈ 10ನೇ ತಾರೀಕು. ಹೌದು, ಜುಲೈ 10ನೇ ತಾರೀಕು ಗುರುವಾರ, ಗುರು ಪೌರ್ಣಮಿ. ಈ ದಿನದಂದು ಗುರುವಿನ ಆರಾಧನೆಯನ್ನ ಮಾಡಿದರೆ ನಿಮಗೆ ಗುರುಬಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ದಿನದಂದು ನಿಮಗೆ ಏನೇ ಕೆಲಸ ಇದ್ರೂ ಸ್ವಲ್ಪ ಬಿಡುವು ಮಾಡಿಕೊಂಡು ನೀವು ಗುರು ಮಠಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ. ಗುರುವಿನ ಪೂಜೆಯನ್ನು ಮಾಡಿ ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಕಾಣಿಕೆಗಳನ್ನು, ಗುರು ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ. ಅದನ್ನು ಹೊರತುಪಡಿಸಿ ನೀವು ಏನು ಮಾಡಬಹುದು ಅಂದರೆ ನೀವು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ, ಅಥವಾ ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನ ಮಾಡಿ ಬನ್ನಿ, ಅಥವಾ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನ ಮಾಡಿ ಬನ್ನಿ. ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ. ಅಲ್ಲಿ ಹೋಗಿ ದರ್ಶನವನ್ನ ಪಡೆದು ಪೂಜೆಯನ್ನ ಮಾಡಿಸಿ ಬಂದರೆ ಅತ್ಯದ್ಭುತ. ಇದ್ಯಾವುದು ಆಗಿಲ್ಲ ಅಂದ್ರೂ ನಿಮ್ಮ ಮನೆಯ ಹತ್ತಿರ ಇರುವಂತಹ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಅವತ್ತಿನ ದಿನ ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ 1 kg ಕಡಲೆಕಾಳನ್ನು ಗಂಟು ಕಟ್ಟಿ ಎಲೆ ಅಡಿಕೆ ದಕ್ಷಿಣೆ ಸಹಿತ ಗುರು ಸನ್ನಿಧಾನದಲ್ಲಿ ಅರ್ಪಿಸಿ ಬಂದರೆ ಗುರುವಿನ ಅನುಗ್ರಹವನ್ನ ಪಡೆದುಕೊಳ್ಳಬಹುದು. ಇದ್ಯಾವುದು ಆಗಿಲ್ಲ ಅಂದರೆ ಮನೆಯಲ್ಲಿ ಇದ್ದರೂ ಕೂಡ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕುಳಿತುಕೊಂಡು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ದತ್ತಾತ್ರೇಯರ ಸ್ತೋತ್ರಗಳು, ಗುರುಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಯ ಸ್ತೋತ್ರಗಳು, ಗುರುವಿನ ಸ್ತೋತ್ರಗಳನ್ನು ಪಠನೆ ಮಾಡಿ. ಅದ್ಭುತವಾದಂತಹ ಪರಿಹಾರ ಸಿಗುತ್ತೆ. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಮೊದಲು ನೀವು ಈ ಕೆಲಸವನ್ನ ಮಾಡಿ ಬನ್ನಿ. ಯಾಕಂದ್ರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ವೃಷಭ ರಾಶಿಯವರು ತಮ್ಮ ಜೀವನದ ಕಷ್ಟಗಳನ್ನು ಬಹಳ ಎದುರಿಸುತ್ತೀರಾ. ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರ್ತೀರಾ. ನೀವು ಈ ಒಂದು ಪರಿಹಾರವನ್ನ ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಒಳಿತಾಗುತ್ತೆ. ಹಾಗೆ ಜೀವನದಲ್ಲಿ ಇನ್ನೂ ಯಶಸ್ಸನ್ನ ಪಡೆಯುತ್ತೀರಾ. ಈ ಮಾಹಿತಿಯನ್ನ ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.